ಪ್ರೀತಿಯ ಹೆಸರಲ್ಲಿ ಯುವತಿ ಜೊತೆಗೆ ಶಿಕ್ಷಕ ಕಳ್ಳಾಟವನ್ನ ಮಾಡಿದ್ದಾನೆ. ಕೊನೆಗೆ ಮದುವೆ ಆಗಲ್ಲ ಅಂತ ಈ ಭೂಪ ಕೈಕೊಟ್ಟಿದ್ದಾನೆ. ಈತ ಶಿಕ್ಷಕ ಪ್ರೀತಿಯ ಹೆಸರಲ್ಲಿ ಯುವತಿ ಜೊತೆ ನಾಟಕ ಆಡಿದ್ದಾನೆ. ಮದುವೆ ಆಗಲ್ಲ ಅಂತ ಕೊನೆಗೆ ಈ ಭೂಪ ಏನಿದ್ದಾನೆ ಕೈ ಕೊಟ್ಟಿದ್ದಾನೆ. ಶಿಕ್ಷಕನನ್ನ ಹಿಡಿದು ಮದುವೆ ಮಾಡಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಚಿತ್ರದುರ್ಗದ ಭರಮಸಾಗರ ಗ್ರಾಮದಲ್ಲಿ ಘಟನೆ ಆಗಿರೋದು. 10 ವರ್ಷಗಳಿಂದ ಹರೀಶ್ ಮತ್ತು ಕಾವ್ಯ ಪ್ರೀತಿಸ್ತಾ ಇರ್ತಾರೆ. ಹರೀಶ್ ಶಿಕ್ಷಕ ಕೂಡ. ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಬೇಡ ಅಂತ ಈ ಹರೀಶ್ ಹೇಳಿರ್ತಾರಂತೆ. ಬೇರೆ ಹುಡುಗಿ ಜೊತೆ ಮದುವೆಗೆ ಹರೀಶ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಇದರಿಂದ ಈ ಶಿಕ್ಷಕರನ್ನ ಹಿಡಿದು ಅಲ್ಲಿನ ಜನರು ಏನಿದ್ದಾರೆ ಮದುವೆ ಮಾಡಿಸಿದ್ದಾರೆ. ಕಾಲುಂಗುರ ತೋರಿಸಿ ಮದುವೆ ಆಗಿದ್ದಾನೆ ಈಗ ಶಿಕ್ಷಕ. ಎಲ್ಲರೂ ಅಕ್ಕಿ ಕಾಳು ಕೊಡ್ರಿ. ಅಷ್ಟು ಬರ್ತಾ ಬಿಡಿ. ಈ ಕಡೆ ನೋಡಿ ಅಲ್ಲ. ನೋಡ್ತಾ ಇರ್ಬೋದು ಆ ಶಿಕ್ಷಕ ಹರೀಶ್ ಈ ಹುಡುಗಿಯನ್ನ ಮದುವೆ ಆಗೋದಕ್ಕೆ ಹಿಂದೇಟ್ ಹಾಕಿರ್ತಾನೆ. ಯಾಕಂದ್ರೆ ಸುಮಾರು 8 ವರ್ಷ ಪ್ರೀತಿ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಈತ ಈ ಹುಡುಗಿ ಸವಾಸ ಸಾಕು, ಬೇರೆ ಹುಡುಗಿ ಜೊತೆ ಮದುವೆ ಆಗೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಬಟ್ ಆ ಪ್ಲಾನ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಯಾವಾಗ ಈ ಹುಡುಗಿಯನ್ನ ಮದುವೆ ಆಗೋದಕ್ಕೆ ಹಿಂದೇಟ್ ಹಾಕ್ತಾನೆ, ಸಿಡಿದಿದ್ದಂತಹ ಗ್ರಾಮಸ್ಥರು, ಅಲ್ಲಿನ ಸ್ಥಳೀಯರು ಎಲ್ಲರೂ ಸೇರ್ಕೊಂಡು ಆ ಹುಡುಗಿ ಜೊತೆ ನೀನು ಮದುವೆ ಆಗಬೇಕು ಅಂತ ಹೇಳ್ಕೊಂಡು ಅವರೆಲ್ಲರ ಸಮ್ಮುಖದಲ್ಲಿ ಆ ಹುಡುಗಿಗೆ ತಾಳಿ ಕಟ್ಟಿಸಿದ್ದಾರೆ. ಒಂದ್ ರೀತಿ ಶಿಕ್ಷಕನಿಗೆ ಇಲ್ಲಿ ಬುದ್ಧಿ ಕಲಿಸಿದಂತಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಈ ಹರೀಶ್ ಎಷ್ಟು ವರ್ಷಗಳಿಂದ ಆ ಹುಡುಗಿ ಜೊತೆ ಪ್ರೀತಿಯಲ್ಲಿ ಇರ್ತಾನೆ? ಯಾಕೆ ಮದುವೆ ಆಗೋದಕ್ಕೆ ಹಿಂದೇಟ್ ಹಾಕಿದ್ದ? ಧನುಶ್ರೀ, ಏನು ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಇಸಾಮುದ್ರ ಗೊಲ್ಲರಹಟ್ಟಿಯ ಕಾವ್ಯ ಹಾಗೂ ಇದೇ ತಾಲೂಕಿನ ತಣಿಗೇಳಿ ನಿವಾಸಿ ಹರೀಶ್ ಇವರಿಬ್ರು ಕೂಡ ಪರಸ್ಪರ ಒಪ್ಪಿ ಪ್ರೀತಿಯನ್ನ ಮಾಡ್ತಾ ಇದ್ರು. ಇವರು ಪ್ರೀತಿ ನಂತರದಲ್ಲಿ ಮದುವೆ ಆಗ್ಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿ ಕಳೆದ 4 ವರ್ಷಗಳ ಹಿಂದೆ ಅಷ್ಟೇ ಎಂಗೇಜ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಇವನು ಏನು ಹರೀಶ್ ಅನ್ನುವಂತ ಶಿಕ್ಷಕ ಏನಿದ್ದಾನೆ, ಈತ ಪರಶುರಾಂಪುರ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಆದ್ರೆ 4 ವರ್ಷಗಳ ಹಿಂದೆ ಕಾವ್ಯಗೆ ಆಕ್ಸಿಡೆಂಟ್ ಆಗಿದ್ದ ಕಾರಣಕ್ಕಾಗಿ ಈತ ಆಕೆಯನ್ನ ಮದುವೆ ಆಗ್ಲಿಕ್ಕೆ ನಿರಾಕರಿಸಿದ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಬಾರಿ ಸಂಬಂಧಿಕರು ಮತ್ತು ಅವರ ಪೋಷಕರು ವಿವಾಹವನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಬ್ರಿಗೂ ಕೂಡ ಒಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈ ಶಿಕ್ಷಕ ಒಪ್ಪದೇ ಇರೋ ಕಾರಣಕ್ಕಾಗಿ ಇವತ್ತು ಆ ಯುವತಿ ಕಾವ್ಯ ಏನಿದ್ದಾರೆ ಅವರು ಪೊಲೀಸ್ ಠಾಣೆಯ ಮೆಟ್ಲೇರುವುದಾಗಿ ಮುಂದಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಸಂಬಂಧಿಕರು ಮತ್ತು ಆ ಗ್ರಾಮಸ್ಥರು ಎಲ್ಲರೂ ಸೇರಿ ಇಬ್ಬರನ್ನು ಕೂಡ ಒಂದು ಹಂತದ ಮಾತುಕತೆಯನ್ನು ನಡೆಸಿ ಆ ಶಿಕ್ಷಕನ ಮನವೊಲಿಸುವ ಮೂಲಕ ಈಗ ಮದುವೆಯನ್ನ ಮಾಡಿರ್ತಕ್ಕಂಥದ್ದು. ತನುಶ್ರೀ, ವಿನಾಯಕ, ಆ ಶಿಕ್ಷಕ ಆ ಗ್ರಾಮದಲ್ಲೇ ಶಾಲೆಯ ಶಿಕ್ಷಕನಾಗಿದ್ನ ಅಥವಾ ಬೇರೆ ಗ್ರಾಮಕ್ಕೆ ಸೇರಿದವನ? ಈತ ಏನು ಶಿಕ್ಷಕ ಇದ್ದಾನೆ ಹರೀಶ್ ಅನ್ನುವಂಥವನು, ಈತ ಚಿತ್ರದುರ್ಗ ತಾಲೂಕಿನ ತಣಿಗೇಹಳ್ಳಿ ನಿವಾಸಿ ಆಗಿರ್ತಕ್ಕಂಥದ್ದು. ಆದ್ರೆ ಈತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಶಿಕ್ಷಕನನ್ನ ಈ ಕಾವ್ಯ ಇಸಾಮುದ್ರ ಮೂಲದ ಶಿಕ್ಷಕ ಏನಿದ್ದಾರೆ ಕಾವ್ಯ ಅವರು ಪ್ರೀತಿ ಮಾಡ್ತಾ ಇದ್ರು. ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.